ಬಿಜೆಪಿ ಓಟ್ ಹಾಕ್ತೀರಾ? ಜೆಡಿಎಸ್ನವರು ಬಿಜೆಪಿಯವರು ಸೇರ್ಕೊಂಡ್ಬಿಟ್ರು ಓಟ್ ಹಾಕ್ತೀರಾ? ಅವರು ಯಾಕಂತಂದ್ರೆ ಈ ಜೆಡಿಎಸ್ನವರು ಇದಾರಲ್ಲ, ಅವ್ರ ಪಕ್ಷ ಹೋದ್ ಸಾರಿ 39 ಸೀಟ್ಗಳನ್ನು ಗೆದ್ದಿದ್ರು. ಕಳೆದ ಚುನಾವಣೆಯಲ್ಲಿ 19 ಸೀಟ್ಗಳು ಗೆದ್ದುಬಿಟ್ರು, 20 ಸೀಟ್ಗಳು ಕಡಿಮೆ ಆಗಿದೆ. ಪೂರ್ಣ ಜೀರೋ ಆಗ್ಬಿಡ್ತದೆ ಅಂತೇಳಿ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅನೇಕ ಜನ ಜೆಡಿಎಸ್ ಎಂಎಲ್ಎಗಳು ಜೆಡಿಎಸ್ ಅನ್ನು ತೊರೆಯಲಿಕ್ಕೆ ತಯಾರಾಗ್ಬಿಟ್ಟಿದ್ರು. ಅದನ್ನ ಎಲ್ಲ ಎಂಎಲ್ಎಗಳನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಈ ನಾಟಕವನ್ನ ಆಡಿದ್ದಾರೆ. ದಯಮಾಡಿ ನಿಮ್ಮಲ್ಲಿ ಕೈ ಮುಟ್ಟೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಯಾವುದೇ ಕಾರಣಕ್ಕೆ ಅವರು ಯಾರನ್ನೇ ಅಭ್ಯರ್ಥಿಯಾಗಿರಲಿ ಹಾಕಿರಲಿ, ಇಬ್ರು ಸೇರ್ಕೊಂಡು ಯಾರನ್ನೇ ಅಭ್ಯರ್ಥಿ ಹಾಕಿದ್ರು ಕೂಡ ಹೋದ್ಸಲ ನಮ್ಮ ಜೊತೆ ಬಂದಿದ್ರು ಜೆಡಿಎಸ್ನವರು, ಈ ಸಾರಿ ಬಿಜೆಪಿ ಜೊತೆ ಹೊಂಟೋಗಿದ್ದಾರೆ. ಸೆಕ್ಯುಲರ್ ಪಾರ್ಟಿ, ಜಾತ್ಯತೀತ ಪಾರ್ಟಿ ಅಂತ ಹೇಳ್ಕೊಂಡು ಇವತ್ತು ಜಾತಿವಾದಿಗಳ ಜೊತೆ ಕೈ ಜೋಡಿಸಿದಾರಲ್ಲ, ಓಟ್ ಹಾಕ್ಬೇಕಾ ಅವ್ರಿಗೆ? ಓಟ್ ಹಾಕ್ಬೇಕಾ ಅವ್ರಿಗೆ? ಹಾಕ್ಬಾರ್ದು. ಒಂದು ಓಟು ಕೂಡ ಕೊಡಕೂಡದು. ಈ ಸಾರಿ ನಾನು ನಿರೀಕ್ಷೆ ಮಾಡಿದ್ದೇನೆ. ಮಂಡ್ಯ ಮತ್ತೊಮ್ಮೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಬರ್ತದೆ, ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಅಭ್ಯರ್ಥಿ ಏನಪ್ಪ? ಚಲುವರಾಯಸ್ವಾಮಿ ಏನಯ್ಯ? ರವಿ, ಉದಯ್, ಏನಪ್ಪ? ರಮೇಶ, ಏನು? ನರೇಂದ್ರ ಸ್ವಾಮಿ, ಆದರೆ ಇಷ್ಟು ಮಾತ್ರ ಹೇಳ್ತೇನೆ, ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಹಿಂದೇನೂ ಕೂಡ 2013ರಿಂದ 2018ರವರೆಗೆ ಇದ್ದಾಗ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. ಅದರ ಒಂದು ಕಳೆದ 2018 ಚುನಾವಣೆಯಲ್ಲಿ ನಾವು ಮಾಡದನ್ನ ಜನರಿಗೆ ಹೇಳಲಿಲ್ಲ, ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ನರೇಂದ್ರ ಸ್ವಾಮಿನೂ ಕೂಡ ಸೋಲ್ಬೇಕಾ ಬಂತು. ಈ ಸಾರಿ ಹಿಂದೆ ಮಾಡದಂತ ತಪ್ಪನ್ನ ತಿದ್ಕೊಂಡು ನಾವು ಮಾಡದಂತ ಕೆಲಸವನ್ನ ಜನರಿಗೆ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳಿದ್ದೀನಿ. ನಮ್ಮ ಕಾರ್ಯಕರ್ತರಿಗೆ ಸುಳ್ಳು ಹೇಳಬೇಡಿ. ಬಿಜೆಪಿಯವರ ರೀತಿಯಲ್ಲಿ, ಜೆಡಿಎಸ್ನವರ ರೀತಿಯಲ್ಲಿ ಸುಳ್ಳು ಹೇಳಬೇಡಿ, ಸತ್ಯ ಹೇಳಿ, ನಾವು ಮಾಡದನ್ನ ಹೇಳಿ. ಜನ ನಮ್ಮನ್ನ ಕೈ ಬಿಡಲ್ಲ. ನೀವು ಕೈ ಬಿಡ್ತೀರಾ? ಕೈ ಬಿಡಲ್ಲ ಅಂತ ಗೊತ್ತು, ವಿಶ್ವಾಸ ಇದೆ, ನನಗೆ ನಂಬಿಕೆ ಇದೆ. ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.